ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 85. ತನ್ನ ನಡುವನ್ನು ಬಿಗಿಯಾಗಿ ಹಿಡಿದಿರುವುದನ್ನು ನೋಡಿದವಳು, ಏನು ಮಾಡ್ತಿದ್ದೀರಾ, ಬಿಡಿ ನನ್ನನ್ನು ಎಂದು ಮೆಲ್ಲನೆ ಹೇಳಿದರೆ ಅದು ಅವನ ಕಿವಿಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಅವನ ಹಿಡಿತ ಇನ್ನೂ ಬಿಗಿ ಮಾಡಿದನು. 2 ನಿಮಿಷ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದವಳು ಹಾಗೆ ಸುಮ್ಮನಾದಳು. ಅತಿ ಸಮೀಪದಲ್ಲಿ ಇರುವ ಅವನ ಮುಖವನ್ನು ಮೊದಲ ಬಾರಿಗೆ ನೋಡುತ್ತಿದ್ದಳು. ಅವಳ ಎದೆಯ ಬಡಿತ 100ರ ಗಡಿ ದಾಟಿತು. ಅವಳಿಗೆ ಆ ಕ್ಷಣಕ್ಕೆ ಏನು ಮಾಡುವುದು ಎನ್ನುವುದೇ ತಿಳಿಯಲಿಲ್ಲ. ಆದರೆ ಅವಳ ಮನಸ್ಸು ಮಾತ್ರ ಅವನು ನಿನ್ನ ಗಂಡ ಎಂದು ಚೀರಿ ಹೇಳಿದಂತಿತ್ತು. ಅವಳ ಬರೀ ನಡುವಿನ ಮೇಲೆ ಅವನ ತಣ್ಣಗಿನ ಕೈಗಳ ಸ್ಪರ್ಶವಾಗುತ್ತಿದ್ದಂತೆ ಕನಲಿ ಹೋದಳು ಹುಡುಗಿ. ಅವಳನ್ನು ಅವಳೇ ಸಂಭಾಳಿಸಿಕೊಳ್ಳುವುದು ಬಹಳ ಕಷ್ಟವಾಗುತ್ತಿತ್ತು. ನಿರಾಳವಾಗಿ ಉಸಿರಾಡುವುದು ಕೂಡ ಅವಳಿಗೆ ಕಷ್ಟವಾಗುತ್ತಿತ್ತು. ಕತ್ತು ನೋವು ಬಂದಿದ್ದರಿಂದ ಅವನ ಹರವಾದ ಎದೆಯ ಮೇಲೆ ಹಾಗೆ ತಲೆ ಇರಿಸಿದಳು. ನಶೆಯಲ್ಲಿ ಏನು ಮಾಡುತ್ತಿದ್ದೇನೆ ಎನ್ನುವ ಅರಿವಿಲ್ಲದವನು ಒಡನೆ ಅವಳನ್ನು ಒಂದು ಬದಿಗೆ ಮಲಗಿಸಿ ಅವಳ ಕೊರಳ ಒನಪಿನಲ್ಲಿ ಮುಖ ಒದುಗಿಸಿದನು. ಅವನ ಈ ಪರಿಯ ಚಾಯ್ರೆಗೆ ಮಹಿಮಾಳ ಹೃದಯ ನಿಂತಂತೆ ಭಾಸವಾಗಿತ್ತು. ಇವಳಿಗೆ ಮಾತನಾಡಲು ಕೂಡ ಅವಕಾಶವನ್ನು ಕೊಡದೆ ಅವಳ ಕೊರಳಿಗೆ ಚುಂಬಿಸಿದವನು ಒಡನೆಯೇ ಅವಳ ತುಟಿಗಳನ್ನು ಬಂಧಿಸಿದನು. ಅವಳಾದರೂ ಅವನನ್ನು ತಡೆಯಬಹುದಿತ್ತು. ಆದರೆ ಅದೇಕೋ ಅವಳಿಗೂ ಕೂಡ ತಡೆಯಲು ಮನಸ್ಸಾಗಲಿಲ್ಲ. ಅವಳ ಕೈಗಳು ತನ್ನಂತಾನೇ ಮಹರ್ಷಿಯ ಹಿಂದಲೆಯನ್ನು ಸವರುತ್ತಾ ಅವನ ಪ್ರತಿ ಚಾಯ್ರೆಗೂ ಸ್ಪಂದಿಸುತ್ತಾ ಹೋದಳು. ಇನ್ನೂ ಎಷ್ಟು ದಿನಗಳವರೆಗೆ ಮುದುರಿದ ಹೆಣ್ತನದ ಆಸೆ ಕಾಮನೆಗಳು ಹೀಗೆ ಗರಿಗೆದರಿದಂತಾಗಿತ್ತು. ಇಬ್ಬರದು ಮೊದಲ ಸ್ಪರ್ಶ, ಮೊದಲ ಚುಂಬನ. ಅದಾಗಲೇ ಇಬ್ಬರು ಮೈಮರೆತು ಮೊದಲ ಮಿಲನಕ್ಕೆ ಇಬ್ಬರಲ್ಲೂ ಕಾತುರತೆ ಇತ್ತು. ಮಹಿಮಾಳ ಸೆರಗು ಜಾರಿತು. ಇವಳು ನನ್ನವಳು ಎನ್ನುವಂತೆ ಅವಳ ಪೂರ್ತಿ ದೇಹವನ್ನು ಆಕ್ರಮಿಸಿದನು. ಇಬ್ಬರ ಅರಿವೆಗಳು ದೂರಾಗಿದ್ದವು. ಇಬ್ಬರು ಪ್ರಯಾಣ ದೂರಿಗೆ ರಾಯಭಾರಿಗಳಾಗಿ ವಿಹರಿಸುತ್ತಿದ್ದರು. ಬೇರೊಂದು ಲೋಕವನ್ನು ಸೃಷ್ಟಿಸಿಕೊಂಡು ತಮ್ಮನ್ನೇ ತಾವು ಮರೆತು ಇಬ್ಬರು ಒಂದಾಗಿದ್ದರು. ವಿರಹದ ಬೇಗೆಯನ್ನು ತಣಿಸಿಕೊಂಡ ನಂತರ ಇಬ್ಬರೂ ಬೇರಾಗಿದ್ದರು. ಸ್ವಲ್ಪ ಸಮಯದ ನಂತರ ಎಚ್ಚರವಾದ ಮಹಿಮಾ ತನ್ನನ್ನು ತಾನು ನೋಡಿಕೊಂಡವಳಿಗೆ ಮುಖದ ಮೇಲೆ ನಾಚಿಕೆ ಆವರಿಸಿತು. ಮಹರ್ಷಿ ಎಡೆಗೆ ನೋಡಲು ಸಹ ಮುಜುಗರವಾದಂತಾಯಿತು ಅವಳಿಗೆ. ಎದ್ದು ಸರಿಯಾಗಿ ಬಟ್ಟೆಯನ್ನು ತೊಟ್ಟುಕೊಂಡು ಅವನ ತಲೆಯ ಬಳಿ ಕುಳಿತು ಅವನನ್ನೇ ನೋಡುತ್ತಾ ಉಳಿದಳು. ಅವಳಿಗೆ ದೇಹ ಭಾರವಾಗಿ ಮನಸ್ಸು ಹಗುರಾದಂತೆ ಆಗಿತ್ತು. ಅವಳ ಪ್ರೀತಿ ಹೊಸ ರೂಪ ಪಡೆದುಕೊಂಡಿದೆ ಎನ್ನುವ ಭಾಸವಾಗಿತ್ತು. ಅವಳ ಮನದಲ್ಲಿ ಹೊಸ ಉತ್ಸಾಹ ಮನೆ ಮಾಡಿತು. ಮಲಗಿದವನ ಮುಖ ನೋಡಿದವಳು ಅವನ ಮುಖದ ಮೇಲೆ ಬೆವರ ಹನಿಗಳು ಇರುವುದನ್ನು ಗಮನಿಸಿ ತನ್ನ ಸೆರಗಿನಿಂದ ಬೆವರನ್ನು ಒರೆಸಿ ಅವನ ಹಣೆಗೆ ಪ್ರೀತಿಯಿಂದ ಪುಟ್ಟ ಮುತ್ತನ್ನಿರಿಸಿದಳು. ನಾನು ಇಷ್ಟು ಬೇಗ ಹೀಗೆ ನಿಮ್ಮ ಜೊತೆ ಒಂದಾಗುತ್ತೇನೆ ಎಂದು ಕನಸಿನಲ್ಲಿಯೂ ತಿಳಿದುಕೊಂಡಿರಲಿಲ್ಲ. ಇನ್ನು ಮುಂದೆ ನೀವು ನನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತೀರಾ ಎನ್ನುವ ಭರವಸೆ ಇದೆ. ಈಗ ಹೇಗಿದ್ದರೂ ನಾನು ಪೂರ್ತಿಯಾಗಿ ನಿಮ್ಮ ಹೆಂಡತಿಯಾಗಿದ್ದೇನೆ ಎಂದು ತಿಳಿದರೆ ನೀವೇ ಒಪ್ಪಿಕೊಳ್ಳುತ್ತೀರಾ ಎಂದು ನನಗೆ ಗೊತ್ತು. ಇವತ್ತು ನನಗೆ ತುಂಬ ಖುಷಿಯಾಗ್ತಿದೆ. ಇಷ್ಟು ವರ್ಷದ ನನ್ನ ಪ್ರೀತಿ ಫಲಿಸಿತು ಎನ್ನುವ ಆತ್ಮತೃಪ್ತಿ ಇದೆ. ಎಷ್ಟೊತ್ತಿಗೆ ಬೆಳಗಾಗುತ್ತದೆ, ಎಷ್ಟೊತ್ತಿಗೆ ನಿಮಗೆ ವಿಷಯ ತಿಳಿಯುತ್ತದೆ ಎಂದು ಕಾಯುತ್ತಿದ್ದೇನೆ ಎಂದು ಅವನನ್ನೇ ನೋಡಿದಳು. ಅದೆಂತಹ ಹುಚ್ಚು ಆಸೆ ಅವಳದು. ಅವಳ ಆಸೆ ನೀರ ಮೇಲಿನ ಗುಳ್ಳೆ ಎಂದು ಅವಳಿಗೆ ತಿಳಿದಿಲ್ಲ. ಬಿರುಗಾಳಿ ಬರುವ ಮೊದಲು ಪ್ರಶಾಂತವಾಗಿರುವ ತಂಗಾಳಿಯ ವಾತಾವರಣದಂತೆ
ಸುನಾಮಿ ಬರುವ ಮೊದಲು ತಿಳಿಯಾಗಿರುವ ಸಾಗರದಂತೆ ಕಂಡಿತು ಅವನ ಮುಖ. ಇಂದು ಅವನನ್ನು ಅದೆಷ್ಟು ನೋಡಿದರೂ ಸಾಲುತ್ತಿಲ್ಲ ಅವಳಿಗೆ. ಮುಂದೆ ಬೆಂಕಿಯಂತೆ ಬಂದು ಅಪ್ಪಳಿಸುವ ಅಲೆಗಳು ಅರಿವಿಲ್ಲ ಹುಡುಗಿಗೆ. ಇಂದು ಮಾತ್ರ ಅವಳ ಮನಸ್ಸಿನ ದುಗುಡ, ದುಮ್ಮಾನ ಎಲ್ಲವೂ ದೂರವಾಗಿ ಮನಸ್ಸು ನಿರಾಳದಿಂದ ಪ್ರಸನ್ನವಾದಂತಿತ್ತು. ಮಹರ್ಷಿಯನ್ನು ನೋಡಿಕೊಂಡು ಅವನ ಎದೆಯ ಮೇಲೆ ತಲೆ ಇರಿಸಿ ನೆಮ್ಮದಿಯ ನಿದ್ರೆಗೆ ಜಾರಿದಳು. ಅವಳಿಗೆ ನೆಮ್ಮದಿಯ ನಿದ್ರೆ ಇದೇ ಕೊನೆ ಎನಿಸುತ್ತದೆ. ಸರ್, ಅಮಾವಾಸ್ಯೆ ಕತ್ತಲು ಬೇರೆ, ರಸ್ತೆ ಕೂಡ ಕಾಣುತ್ತಿಲ್ಲ, ಬ್ಯಾಟರಿಯನ್ನು ಹಾಕಬೇಡಿ ಎಂದು ಹೇಳುತ್ತಿದ್ದೀರಾ? ಈ ಕಡುಕತ್ತಲೆಯಲ್ಲಿ, ಅದರಲ್ಲೂ ಈ ಕಾಡಿನ ದಾರಿಯಲ್ಲಿ ನಡೆಯುವುದು ಹೇಗೆ? ಪಾರ್ಥನನ್ನು ಹಿಂಬಾಲಿಸುತ್ತಾ ಶಶಾಂಕ್ ಭಯದಲ್ಲೇ ಹೇಳಿದನು. ಶಶಾಂಕ್, ಜೋರಾಗಿ ಮಾತಾಡಬೇಡ ಎಂದು ನಿನಗೆ ಎಷ್ಟು ಸಲ ಹೇಳಿದ್ದೇನೆ? ಬ್ಯಾಟರಿಯಿಂದ ಬೆಳಕು ಹೊತ್ತಿಸಿದರೆ ಬೇರೆಯವರಿಗೆ ನಾವು ಬರುತ್ತಿರುವುದು ಕಾಣಿಸುವುದಿಲ್ಲವೇ? ಅಥವಾ ವೆಹಿಕಲ್ನಲ್ಲಿ ಬಂದರೆ ಅದರ ಸದ್ದಿಗೆ ಕಳ್ಳರು ತಪ್ಪಿಸಿಕೊಳ್ಳುವ ಚಾನ್ಸ್ ಇದೆ ಎಂದು ಕದರುತ್ತಲೇ ಮುಂದೆ ನಡೆಯುತ್ತಿದ್ದನು. ಸರ್, ಇದನ್ನೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕು. ನೀವು ನೋಡಿದರೆ ನನ್ನನ್ನೂ ಕರೆದುಕೊಂಡು ಬಂದಿದ್ದೀರಲ್ಲ ಎಂದು ಮುಖ ಎಳಿಬಿಟ್ಟು ಹೇಳುತ್ತಾ ಪಾರ್ಥನ ಹಿಂದೆ ಹೆಜ್ಜೆ ಹಾಕುತ್ತಿದ್ದನು. ಶಶಾಂಕ್, ನಾನಿಲ್ಲಿಗೆ ಬರೀ ಗಂಧದ ಮರ ಕಡಿಯುವವನನ್ನು ಹಿಡಿಯಲು ಬಂದಿಲ್ಲ. ನೀನೇ ಹೇಳಿದ್ಯಲ್ಲ ಅವತ್ತು ಆ ಕೊಲೆಗಾರ ಇದೇ ಕಾಡಿನಲ್ಲಿ ಇದ್ದಾನೆ ಎಂದು. ಅವನನ್ನು ಹುಡುಕಲು ಬಂದಿದ್ದೇನೆ. 2 in 1 ಕೂಡ. ಮರ ಕಡಿಯುವವರು ಅಥವಾ ಆ ಕೊಲೆಗಾರ ಯಾರಾದರೂ ಒಬ್ಬರು ಸಿಕ್ಕರೆ ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕವಾಗುತ್ತದೆ. ಸರ್, ನೀವು ಹೇಳುತ್ತಿರುವುದು ಸರಿಯಾಗಿದೆ. ನಾವಿಬ್ಬರೇ ಬರುವುದಕ್ಕಿಂತ ನಮ್ಮ ಪೊಲೀಸ್ ಫೋರ್ಸ್ ಕರೆದುಕೊಂಡು ಬಂದಿದ್ದರೆ ನಮಗೆ ಇನ್ನೂ ಸುಲಭವಾಗುತ್ತಿತ್ತು ಎಂದವನ ಭಯ ಒಂದಿನಿತೂ ಕಡಿಮೆಯಾಗಿಲ್ಲ. ಅಮಾವಾಸ್ಯೆ ಬೇರೆ, ಆ ಕಾಡಿನಲ್ಲಿ ದೆವ್ವಗಳು ಓಡಾಡುತ್ತವೆ ಎನ್ನುವ ಗುಮಾನಿ ಇದೆ. ಹಾಗಾಗಿ ಶಶಾಂಕ್ ಭಯಪಡುತ್ತಿದ್ದಾನೆ. ಶಶಾಂಕ್, ನನ್ನ ಜೊತೆ ಬಂದರೂ ಕೂಡ ಹೀಗೆ ಭಯಪಡುತ್ತಿದ್ದೀಯಲ್ಲ, ಇನ್ನು ನನ್ನ ಹಾಗೆ ಒಬ್ಬನೇ ಇಲ್ಲಿಗೆ ಬಂದಿದ್ದರೆ ನಿನ್ನ ಕತೆ ಏನು ಎಂದು ಹೇಳುತ್ತಾ ಮುಗುಳು ನಕ್ಕನು. ಅವನ ಮಾತು ಕೇಳಿ ಕಣ್ಣರಳಿಸಿದವನು, ನೀವು ಒಬ್ಬರೇ ಇಲ್ಲಿಗೆ ಬಂದಿದ್ದೀರಾ ಎಂದನು. ನನಗೆ ಸಿಕ್ಕಿರುವ ಕೆಲಸವನ್ನು ಮುಗಿಸಬೇಕು ಎಂದರೆ ಇಂಥ ಜಾಗಕ್ಕೂ ಬರಬೇಕು, ಇದಕ್ಕಿಂತ ಕಷ್ಟವಾದ ಜಾಗಕ್ಕೂ ಹೋಗಲೇಬೇಕು. ಒಂದು ಬಾರಿಯಲ್ಲ, ತುಂಬ ಬಾರಿ ಒಬ್ಬನೇ ಬಂದಿದ್ದೇನೆ. ನಾನು ಬರುವುದು ಹೇಗೋ ಅವರಿಗೆ ತಿಳಿದು ಪ್ರತಿ ಸಲ ಬಂದಾಗಲೂ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಸ್ವಲ್ಪ ದಿನ ಬ್ರೇಕ್ ಕೊಟ್ಟಿದ್ದೆ. ಈಗ ನಿನಗೆ ಹೇಗಿದ್ದರೂ ಪೂರ್ತಿ ವಿಷಯ ಗೊತ್ತಲ್ಲ ಎಂದು ನಿನ್ನನ್ನು ಕರೆದುಕೊಂಡು ಬಂದಿರುವುದು. ನಿನ್ನ ಜೊತೆ ನಾನಿದ್ದೇನೆ, ಹೆದರಬೇಡ, ಬಾ ಎಂದು ಹೇಳಿ ಮುಂದೆ ನಡೆದನು. ಸ್ವಲ್ಪ ದೂರ ಇಬ್ಬರು ಮುಂದೆ ಬರುತ್ತಿದ್ದ ಹಾಗೆ, ಸರ್, 1 ನಿಮಿಷ ನಿಲ್ಲಿ ಎಂದು ಹೇಳಿದವನು ಕಿವಿಗೆ ರಾಚುತ್ತಿದ್ದ ಶಬ್ದವನ್ನು ಆಲಿಸಿ, ಸರ್, ಯಾವುದೋ ವೆಹಿಕಲ್ ಓಡಾಡುವ ಸದ್ದು ಬರುತ್ತಿದೆ ಎಂದನು. ಶಶಾಂಕ್ ಮಾತು ಕೇಳಿ ತಾನು ಕೂಡ ಕಿವಿ ಕೊಟ್ಟು ಆ ಶಬ್ದವನ್ನು ಆಲಿಸಿ, ಹೌದು, ಮುಂದೆ ಬಾ ನೋಡೋಣ ಎಂದು ಇಬ್ಬರು 100 ಮೀಟರ್ನಷ್ಟು ಮುಂದೆ ಹೋಗುತ್ತಿದ್ದ ಹಾಗೆ ಒಂದು ಲಾರಿ ನಿಂತಿರುವುದು ಕಾಣಿಸಿತು. ಅದಕ್ಕೆ 4 ಜನ ಮರದ ತುಂಡುಗಳನ್ನು ತುಂಬುತ್ತಿದ್ದರು. ನೋಡು ಶಶಾಂಕ್, ಎಷ್ಟು ರಾಜರೋಷವಾಗಿ ಮರಗಳನ್ನು ತುಂಬುತ್ತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂದು ಹೇಳುತ್ತಿದ್ದಲ್ಲ, ಇಲ್ಲಿ ಓಡಾಡುವ ಗಾರ್ಡ್ಗಳನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಈ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂದು ಕೋಪದಲ್ಲಿ ಹೇಳಿದವನು ಶಶಾಂಕ್ನನ್ನು ಕರೆದುಕೊಂಡು ಮುಂದೆ ಹೋದನು. ಬೇಟೆ ಆಡುವ ಚಿರತೆ ಸಂಚು ಮಾಡಿ ಹೊಂಚು ಹಾಕುವ ಹಾಗೆ ನಿಧಾನವಾಗಿ ಹೆಜ್ಜೆ ಇರಿಸಿ ಲಾರಿಗೆ ಮರದ ತುಂಡುಗಳನ್ನು ತುಂಬುತ್ತಿದ್ದ ಒಬ್ಬನನ್ನು ಪಾರ್ಥ ಹಿಡಿದರೆ ಇನ್ನೊಬ್ಬನನ್ನು ಶಶಾಂಕ್ ಹಿಡಿದಿದ್ದನು. ಅಲ್ಲಿ ಪಾರ್ಥನನ್ನು ನಿರೀಕ್ಷಿಸದ ಇರುವವರು ಎದೆಯ ಬಡಿತ ಜೋರಾಗಿತ್ತು. ಅದಾಗಲೇ ಎಲ್ಲರೂ ಬೆವರಲು ಶುರುವಾದರು. ಪಾರ್ಥ ಎಷ್ಟು ಸ್ಟ್ರಿಕ್ಟ್ ಆಫೀಸರ್ ಎಂದು ಅಲ್ಲಿ ಎಲ್ಲರಿಗೂ ಕೂಡ ಚೆನ್ನಾಗಿ ತಿಳಿದಿತ್ತು. ಅವರ ಮಧ್ಯೆ ಇದ್ದಂತಹ ತಕ್ಷ ಪಾರ್ಥನನ್ನು ನೋಡಿ ಉರಿದೇ ಹೋದನು. ಒಡನೆಯೇ ಪಾರ್ಥನನ್ನು ಹಿಡಿದು ಒಡೆಯಲು ಪ್ರಯತ್ನ ಮಾಡಿದನು. ಪಾರ್ಥನಿಗೆ ಅವನ ಮುಖ ಕಾಣಲಿಲ್ಲ.
ಕಾರಣ ಮುಖಕ್ಕೆ ಬಟ್ಟೆ ಸುತ್ತಿದ್ದನು. ಆದರೆ ಅವನ ಮೈಮಾಟವನ್ನು ನೋಡಿ ಅದಾಗಲೇ ಅವನಿಗೆ ಸಣ್ಣ ಅನುಮಾನ ಬಂದು ಅವನನ್ನು ಹಿಡಿದು ಅವನ ಬಟ್ಟೆ ತೆಗೆಯಲು ಪ್ರಯತ್ನ ಮಾಡಿದನು. ಆಗುತ್ತಿರಲಿಲ್ಲ. ಇತ್ತ ಶಶಾಂಕಿ ಆ ಕಳ್ಳರ ಜೊತೆ ಹೋರಾಡಲು ಸಾಧ್ಯವಾಗದೆ ಅವರಿಂದಲೇ ಹೊಡೆತ ತಿನ್ನುತ್ತಿದ್ದನು. ಅದನ್ನು ನೋಡಿದ ಪಾರ್ಥ ತಕ್ಷಣನ್ನು ಬಿಟ್ಟು ಇವರ ಬಳಿಗೆ ಬರುತ್ತಿದ್ದ ಹಾಗೆ ಎದ್ದು ನಿಂತ ತಕ್ಷಣ ಶಿಳ್ಳೆ ಹೊಡೆದು ಎಲ್ಲರಿಗೂ ತಪ್ಪಿಸಿಕೊಳ್ಳುವಂತೆ ಸನ್ನೆ ಮಾಡಿದ. ಅವನು ಸನ್ನೆ ಮಾಡಿದ ಕ್ಷಣದಲ್ಲಿಯೇ ಎಲ್ಲರೂ ಇವರಿಂದ ತಪ್ಪಿಸಿಕೊಂಡು ಓಡಿದರು. ಆದರೂ ಬಿಡದ ಪಾರ್ಥ ತಕ್ಷಣ ಬೆನ್ನಟ್ಟಿ ಹೋಗಿ ಅವನನ್ನು ಹಿಂದಿನಿಂದ ಹಿಡಿದು ಅವನ ಮುಖದ ಮೇಲಿನ ಬಟ್ಟೆ ತೆಗೆಯಲು ಈಗಲೂ ಕೂಡ ಸಾಹಸ ಪಡುತ್ತಿದ್ದನು. ಲಾರಿಯಲ್ಲಿ ಹೊತ್ತಿಸಿದ್ದ ಬೆಳಕು ಅಲ್ಲಿ ಸುತ್ತಮುತ್ತಲೂ ಪಸರಿಸಿತು. ಹಾಗಾಗಿ ಎಲ್ಲರ ಮುಖಗಳು ಚೆನ್ನಾಗಿಯೇ ಕಾಣುತ್ತಿತ್ತು. ಪಾರ್ಥನಿಂದ ಇನ್ನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೆದರಿದ ತಕ್ಷಣ ಒಡನೆ ತನ್ನ ಕಿಸೆಯಲ್ಲಿ ಇರಿಸಿದ್ದ ಚಾಕುವನ್ನು ತೆಗೆದು ಅವನ ಕಾಲಿಗೆ ಚುಚ್ಚಿ ಅಲ್ಲಿಂದ ತಪ್ಪಿಸಿಕೊಂಡು ಬಿಟ್ಟನು. ಇತ್ತ ಪಾರ್ಥ ಅಮ್ಮ ಎಂದು ಕಾಲು ಹಿಡಿದು ಅಲ್ಲಿ ಕುಸಿದು ಬಿಟ್ಟನು. ಅವನ ಬಳಿಗೆ ಓಡಿ ಬಂದಂತಹ ಶಶಾಂಕ್ ಅವನನ್ನು ಹಿಡಿದು ಸರ್ ಏನಾಯಿತು ಎಂದು ಹೇಳುತ್ತಲೇ ಅವನ ಕಾಲಿನಲ್ಲಿ ಇದ್ದ ಚಾಕು ಹೊರತೆಗೆದು ಸರ್ ಮೊದಲು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗಿದ್ದನು. ಬೆಳಗ್ಗೆ ಎಚ್ಚರವಾದಾಗ ಕಣ್ಣು ಬಿಡಲು ಸಹ ಆಗುತ್ತಿರಲಿಲ್ಲ. ತಲೆನೋವು ಅವನನ್ನು ಕಿತ್ತು ತಿನ್ನುತ್ತಿತ್ತು. ಕಣ್ಣು ಮುಚ್ಚಿಯೇ ಒಂದು ಬದಿಗೆ ಹೊರಳಲು ನೋಡಿದರೆ ಎದೆ ಭಾರ ಎನಿಸಿತು. ಅವನ ಕೈಗೆ ಮಹಿಮಾಳ ಅರವಾದ ಬೆನ್ನು ತಾಕಿತು. ಮಹಿಮಾ ತನ್ನ ಎದೆಯ ಮೇಲೆ ಮಲಗಿದ್ದಾಳೆ ಎಂದು ಅರಿವಾಗಿತ್ತವನಿಗೆ. ಮನೆಯಲ್ಲಿ ಇದೇ ರೀತಿ ಎಷ್ಟೋ ಬಾರಿ ಮಹಿಮಾಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡಿಲ್ಲ ಅವನು. ಈಗಲೂ ಕೂಡ ಹಾಗೆಯೇ ಮಲಗಿದ್ದಾಳೆ ಎಂದುಕೊಂಡು ಕಣ್ಣು ಬಿಟ್ಟಿದ್ದನು. ಕಣ್ಣು ಬಿಟ್ಟವನಿಗೆ ತನ್ನ ಅವತಾರ, ಮಹಿಮಾಳ ಕೆದರಿದ ಕೂದಲು, ಅಸ್ತವ್ಯಸ್ತವಾದ ಅವಳ ಬಟ್ಟೆ ಎಲ್ಲವನ್ನು ನೋಡಿ ಆಘಾತವಾದಂತಾಗಿ ತಲೆನೋವು ಹೆಚ್ಚಾಗಿತ್ತು. ತಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಎಂದು ತಿಳಿದು ಅದಾಗಲೇ ಅವನ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದವು. ಅವನ ಕೈಕಾಲು ಆಡಿಸುತ್ತಿದ್ದ ಹಾಗೆ ಮಹಿಮಾಳಿಗೂ ಕೂಡ ಎಚ್ಚರವಾಗಿತ್ತು. ಅವನ ಎದೆಯ ಮೇಲೆ ಮಲಗಿದ್ದವಳು ಅವನ ಮುಖವನ್ನು ನೋಡಲು ನಾಚಿಕೆಯಾದಂತಾಗಿ ಒಡನೆ ಎದ್ದು ಬಚ್ಚಲ ಮನೆಗೆ ಹೋಗಿದ್ದಳು. ಅವನ ಮುಖವನ್ನು ನೋಡಿದಿದ್ದರೆ ಆಗಲೇ ಅವನ ಮುಖದ ಭಾವ ಅರ್ಥವಾಗುತ್ತಿತ್ತು. ಮುಖವನ್ನು ನೋಡದೆಯೇ ಬಚ್ಚಲ ಮನೆಗೆ ಹೋದವಳು ಕನ್ನಡಿಯ ಮುಂದೆ ನಿಂತು ಈ ರೀತಿ ಯಾವತ್ತೂ ಆಗಿರಲಿಲ್ಲ, ತುಂಬ ನಾಚಿಕೆಯಾಗ್ತಿದೆ, ಅವರಿಗೆ ಮುಖ ತೋರಿಸುವುದು ಹೇಗೆ ಎಂದು ತನ್ನನ್ನೇ ತಾನು ನೋಡಿಕೊಂಡು ಹೇಳಿಕೊಳ್ಳುತ್ತಿದ್ದಳು. ಮಹಿಮಾ ಈ ರೀತಿ ನಾಚಿಕೊಂಡಿರುವುದನ್ನು ಅವನು ಹಿಂದೆಂದೂ ನೋಡಿರಲಿಲ್ಲ. ಅವಳ ನಾಚಿಕೆಯನ್ನು ನೋಡಿ ಅವನ ಅನುಮಾನ ನಿಜವಾಗಿತ್ತು. ಅದಾಗಲೇ ಅವಳ ಮೇಲಿನ ಕೋಪ ಬಂದು ಅವನ ಮುಖದ ಮೇಲೆ ಕುಳಿತಿತ್ತು. ಒಡನೆ ಮೇಲೆದ್ದು ಸರಿಯಾಗಿ ಬಟ್ಟೆ ತೊಟ್ಟು ನಿಂತು ಅವಳು ಹೊರಬರುವುದನ್ನೇ ಕಾಯುತ್ತಿದ್ದನು. ಮುಂದುವರಿಯುವುದು. ಮಹರ್ಷಿ ಈಗ ಮಹಿಮಾಳಿಗೆ ಏನು ಹೇಳುತ್ತಾನೆ ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.